ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನನ್ನ ಮಗಳು ಬಿರಿಯಾನಿ ಮಾಡು ಅಂತ ಹೇಳಿದಾಳೆ. ಬನ್ನಿ, ನಮ್ಮ ಮನೆ ಬಿರಿಯಾನಿ ಮಾಡ್ತಾ ಇದ್ದೀನಿ. ಹೈದ್ರಾಬಾದ್ ಬಿರಿಯಾನಿ ನಿಮಗೂ ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ. ಇಲ್ಲಿ ನಾನು ಅರ್ಧ kg ಚಿಕನ್ ತಗೊಂಡಿದ್ದೀನಿ. ಇದಕ್ಕೆ ಇಂಡಿಯಾ ಗೇಟ್ ಬಾಸುಮತಿ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. 6 ಈರುಳ್ಳಿ ತಗೊಂಡಿದ್ದೀನಿ. ಅರ್ಧ ಕಪ್ ಮೊಸರು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಒಂದು ಕೈ ಹಿಡಿ, ಪುದೀನ ಸ್ವಲ್ಪ, ಒಂದು ನಿಂಬೆಹಣ್ಣು ತಗೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಒಂದು 6-7 ತಗೊಂಡಿದ್ದೀನಿ. ಎಣ್ಣೆ, ಟೊಮೊಟೊ 4, ಚಿಲ್ಲಿ ಪೌಡರು, ಗರಂ ಮಸಾಲ ತಗೊಂಡಿದ್ದೀನಿ, ಸ್ವಲ್ಪ ಜೀರಾ ಪೌಡರು. ಈಗ ಈರುಳ್ಳಿನ ಉದ್ದ ಉದ್ದ ಸ್ಲೈಸಾಗಿ ಕಟ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು ಬಿರಿಯಾನಿ. ಅವತ್ತು ನಾವು ಮಾಡಿದ್ದು ತುಂಬ ಚೆನ್ನಾಗಿತ್ತು. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಫಸ್ಟ್ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊತೀನಿ. ಈ ಥರ ಪುಡಿ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ. ಈ ಥರ ಎಲ್ಲ ಬಿಡಿಸ್ಬಿಟ್ರೆ. ಅದಕ್ಕೆ ಆಯಿಲ್ ಹಾಕ್ಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಎಕ್ಸ್ಟ್ರಾ ಬೇಕು, ಏಕೆಂದರೆ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕಲ್ಲ, ಅದಕ್ಕೆ ಎಕ್ಸ್ಟ್ರಾ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಿದೆ, ಅದಕ್ಕೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ಫುಲ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿ ಇಟ್ಕೊತೀನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಚೆನ್ನಾಗಿ ಫ್ರೈ ಮಾಡಬೇಕಿದು, ಫುಲ್ ಕಲರ್ ಚೇಂಜ್ ಆಗಬೇಕು. ಆ ಫ್ರೈ ಆಗೋ ಅಷ್ಟೊತ್ತಿಗೆ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡವ. ಚಿಕನ್ಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದು ಮ್ಯಾರಿನೇಟ್ ಮಾಡೋದಕ್ಕೆ ಹಾಕ್ತಾ ಇರೋದು ನಾನು. 1 ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಜೀರಾ ಪೌಡರ್ ಹಾಕತ್ತಾ ಇದ್ದೀನಿ. ಇದಕ್ಕೆ ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ. ಮನೇಲಿ ಚಿಲ್ಲಿ ಪೌಡರ್ ಇತ್ತು, ಅದು ಧನಿಯಾ ಮಿಕ್ಸ್ ಆಗಿರುತ್ತೆ ಅಂತ ನಾನು ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ. 3 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನಮಗೆ ಸ್ವಲ್ಪ ಖಾರ ಎಕ್ಸ್ಟ್ರಾ ಬೇಕು ನಮಗೆ. ಚಿಲ್ಲಿ ಪೌಡರು ಖಾರ ಇಲ್ಲಾಂದರೆ ತಿನ್ನೋಕ್ಕೆ ಆಗೋದಿಲ್ಲ, ಸಪ್ಪೆ ಹೊಡಿತದೆ, ಬಿರಿಯಾನಿ ಚೆನ್ನಾಗಿರೋದಿಲ್ಲ. ಅದಕ್ಕೆ 1 ಸ್ಪೂನ್ ಉಪ್ಪು ಸೇರಿಸ್ತಾ ಇದ್ದೀನಿ. ಈ ಚಿಕನ್ಗೆ ಎಷ್ಟು ಬೇಕೋ ನಾನು ಅಷ್ಟೇ ಉಪ್ಪು ಸೇರಿಸ್ತಾ ಇರೋದು. ನಾನು ಅನ್ನಕ್ಕೆ ಬೇರೆ ಹಾಕ್ತೀನಿ. ಇದಕ್ಕೆ ಒಂದು 3/4 ಕಪ್ಪಷ್ಟು ಮೊಸರು ಹಾಕ್ಕೋತಾ ಇದ್ದೀನಿ. ನಿಂಬೆಹಣ್ಣು ಸೇರಿಸ್ತಾ ಇದ್ದೀನಿ. ಇವಾಗ ಒಂದು ನಿಂಬೆಹಣ್ಣು ಫುಲ್ಲಾಗಿ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದ್ರೆ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇ ಸ್ವಲ್ಪ ಕೊತ್ತಂಬರಿನ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಉದ್ದ ಸೀಳಿ 6 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ ಹಾಗೆ ನೆನೆಸಿಡ್ತಿರ್ತೀನಿ. ನೋಡಿ, ಆನಿಯನ್ ಇಷ್ಟು ಈ ಕಲರ್ ಬಂದಿದೆ. ಇನ್ನು ಸ್ವಲ್ಪ ಕಲರ್ ಆಗಬೇಕಿದು. ಈಗ ಅಕ್ಕಿ ನೆನೆಸಿಟ್ಕೋತಾ ಇದ್ದೀನಿ. ನಾನಿಲ್ಲಿ ಇಬ್ರಿಗೆ ಆಗೋಷ್ಟು ಮಾಡ್ಕೋತಾ ಇದ್ದೀನಿ. ಒಂದೂವರೆ ಕಪ್ ಕರೆಕ್ಟಾಗಿ ಆಗುತ್ತೆ ನಮಗೆ, 1 ಮುಕ್ಕಾಲಷ್ಟು.
ಕರೆಕ್ಟಾಗಿ 2 ಟೈಮ್ಗೆ ಆಗುತ್ತೆ ಇಬ್ಬರಿಗೆ ಇದು. ತೊಳೆದು ನೆನೆಸಿಟ್ಟಿದ್ದೀನಿ. ಇದೊಂದು ಅರ್ಧ ಗಂಟೆ ನೆನೆಲಿ. ಇಂಡಿಯಾ ಗೇಟ್ ಬಾಸುಮತಿ ರೈಸ್ ಇದು. ನೋಡಿ ಅಷ್ಟೊತ್ತಿಗೆ ಕಲರ್ ಚೇಂಜ್ ಆಯ್ತು. ಇದು ಈರುಳ್ಳಿ ಇದೇ ಕಲರ್. ಈರುಳ್ಳಿ ಫ್ರೈ ಮಾಡೋದು ಸ್ವಲ್ಪ ಲೇಟ್ ಆಗೋದು. ಈರುಳ್ಳಿ ಒಂದು ಫ್ರೈ ಆಗೋದ್ರೆ ಬೇಗ ಆಗೋಗುತ್ತೆ. ಈರುಳ್ಳಿ ಫ್ರೈ ಮಾಡೋದೇ ಸ್ವಲ್ಪ ಒಂದು 20 ಮಿನಿಟ್ಸ್ ಆಗುತ್ತೆ. ಇದು ಕಪ್ಪಗೆ ಮಾಡಬಾರ್ದು, ಬ್ರೌನ್ ಕಲರ್ ಇರಬೇಕು ಈರುಳ್ಳಿ. ನೋಡಿ ಈ ಕಲರ್ ಬರಬೇಕು. ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ಈರುಳ್ಳಿನ. ಈ ಕಲರ್ ಬಂದು ಈರುಳ್ಳಿ ತಿಂದರೆ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತ, ತುಂಬ ಚೆನ್ನಾಗಿರುತ್ತೆ ಇದು. ಈ ಥರ ರೋಸ್ಟ್ ಮಾಡಿ ಬರೀ ಈರುಳ್ಳಿನೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ ಇವಾಗ ಅದೇ ಆಯಿಲ್ಗೆ ಮಸಾಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ ಅಷ್ಟೇ ಇದ್ದದ್ದು. ಚಕ್ಕೆ ಖಾಲಿಯಾಗಿ ಹೋಗಿತ್ತು ಅವತ್ತು. ಒಂದೇ ಒಂದು ಪೀಸ್ ಇತ್ತು ಅಷ್ಟೇ. ಈಗ ನಾನು ಮ್ಯಾರಿನೇಟ್ ಮಾಡಿದ್ನಲ್ಲ 1/2 ಅವರು ಚಿಕನ್ನು ಮಸಾಲೆ ಅದನ್ನೆಲ್ಲ ಹಾಕಿದ್ದೀನಿ ಆಯಿಲ್ ಒಳಗಡೆ. ಒಂದು ಸಲ ಅದೇ ಮತ್ತು ನಾನು ಎಣ್ಣೆ ಯೂಸ್ ಮಾಡಿಲ್ಲ, ಅದೇ ಎಣ್ಣೆಗೆ ಹಾಕಿರೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ತಾಯಿದ್ದೀನಿ. ಪುದೀನ ಸೊಪ್ಪು ಸೇರಿಸ್ತಾಯಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ. ತುಂಬ ಸಿಂಪಲ್ ಇದು ಈ ಬಿರಿಯಾನಿ, ಅಷ್ಟೇ ರುಚಿಯಾಗಿರುತ್ತೆ. ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ತೀನಿ. ಚಿಕನ್ ಬೇಯಬೇಕಷ್ಟೆ. ಇದು ಚಿಕನ್ ಬೇಯೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ಟೊಮೊಟೊ ಸೇರಿಸ್ತಾಯಿದ್ದೀನಿ. 4 ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ, ಅದನ್ನು ಸೇರಿಸ್ತಾಯಿದ್ದೀನಿ. ಸ್ವಲ್ಪ ಟೊಮೊಟೊ ಮೆತ್ತಗಾಗಬೇಕು. ನಾನು ಚಿಕನ್ಗೆ ಅಷ್ಟೇ ಉಪ್ಪು ಹಾಕಿರೋದು. ಈಗ ಇನ್ನು ಸ್ವಲ್ಪ ಉಪ್ಪು ಹಾಕೋತೀನಿ ಇದಕ್ಕೆ. ಚಿಕನ್ ಬೇಯ್ತಾ ಇದೆ. ಸ್ವಲ್ಪ ಟೊಮೊಟೊ ಮ್ಯಾಶ್ ಆಗಬೇಕು, ಅಲ್ಲಿ ತನಕ ನಾವು ಬೇಯಿಸ್ಬೇಕು ಅದನ್ನು. ಈಗ ಮುಚ್ಚಳ ಮುಚ್ಚಿ ಈಗ ಇನ್ನೊಂದು ಪಾತ್ರೆಯಲ್ಲಿ ಅನ್ನಕ್ಕೆ ಇಡ್ತಾಯಿದ್ದೀನಿ. ನೀರು ಕುದಿಯೋಕೆ ಇಟ್ಟಿದ್ದೀನಿ. ನಾನು ಸಪ್ರೇಟ್ ಅನ್ನ ಮಾಡಿಕೊಂಡು ಮಿಕ್ಸ್ ಮಾಡೋದು. ಈಗ ಈ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀರು ಕುದೀತಾ ಇದೆ. ಈಗ ನಾನು ಅಕ್ಕಿ ಸೇರಿಸ್ತಾಯಿದ್ದೀನಿ. ಅದರೊಳಗಡೆ ಬಿಸಿ ಚೆನ್ನಾಗಿ ಕುದೀತಿತ್ತು, ಉಪ್ಪು ಹಾಕಿದ್ದೀನಿ. ಈಗ ಅಕ್ಕಿ ಸೇರಿಸ್ತಾಯಿದ್ದೀನಿ. ಚಿಕನ್ ಸಿಮ್ಮಲ್ಲೇ ಇದೆ. ನಮ್ಮದು ಬೋರ್ ನೀರು, ಅದಕ್ಕೆ ನಾನು ಆ ತಟ್ಟೆ ಮುಚ್ಚಿದ್ರೆ ಆ ಕಲರ್ ಬಂದ್ಬಿಡುತ್ತೆ. ಯಾರು ಏನು ಅನ್ಕೋಬೇಡಿ, ಏನು ತಟ್ಟೆ ಆ ಥರ ಇದೆ ಅಂತ. ತೊಳೆದ್ಬಿಟ್ಟು ಇಟ್ಟಿರ್ತೀನಿ. ಆ ಬೋರ್ ನೀರಲ್ಲ, ಅದಕ್ಕೆ ಅದು ಹಾವಿಗೆ ಆ ಥರ ಆಗುತ್ತೆ, ಆ ಕಲರ್ ಚೇಂಜ್ ಆಗುತ್ತೆ ತಟ್ಟೆ. ನಾನು ಎಲ್ಲ ವೀಡಿಯೋದಲ್ಲೂ ಹಂಗೆ ಆಗುತ್ತೆ. ಎಷ್ಟೇ ಕ್ಲೀನ್ ಮಾಡಿ ಇಟ್ಟಿದ್ರು ಮುಚ್ಚಿದ ತಕ್ಷಣ ಚಿಕನ್ ಮೇಲೆ ತಟ್ಟೆ ಇಟ್ಟಿದ್ದೀನಲ್ಲ ಆ ಕಲರ್ ಬಂದ್ಬಿಡುತ್ತೆ. ನೋಡಿ ಇದು 3/4 ಭಾಗ ಅಷ್ಟು ಬೇಯಬೇಕು. ಒಂದು 80% ಬೇಯಬೇಕು ಇದು ಅನ್ನ. ಆವಾಗವಾಗ ನೋಡ್ಕೊತಾ ಇರಬೇಕು. ಸ್ವಲ್ಪ ಬೇಗ ಬೆಂದೋದ್ರೆ ಮುದ್ದೆ ಆಗೋಗುತ್ತೆ. ಆವಾಗವಾಗ ಚೆಕ್ ಮಾಡ್ತಾ ಇರಬೇಕು. 80% ಬೆಂದರೆ ಸಾಕು, ಇನ್ನು 20% ದಮ್ಮಲ್ಲಿ ಆಗಬೇಕು. ಈಗ ಸ್ಟವ್ ಆಫ್ ಮಾಡಿ, ಅನ್ನ ಆಗಿದೆ, 80% ಬೆಂದಿದೆ. ಇವಾಗ ಅದನ್ನ ಫಿಲ್ಟ್ರ್ ಮಾಡಿದ್ದೀನಿ. ನೋಡಿ ಅನ್ನ ಎಷ್ಟು ಉದ್ದ ಆಗೈತೆ ನೋಡಿ. ಎಣ್ಣೆ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಮೇಲೆ ಬಂದೈತೆ. ಚೆನ್ನಾಗಿ ಚಿಕನ್ ಕರೆಕ್ಟಾಗಿ ಬೆಂದೈತೆ. ಈಗ ಅನ್ನ ಇಟ್ಟಿದ್ದನ್ನು ಇವಾಗ ಅದರೊಳಗಡೆ ಸೇರಿಸ್ತಾಯಿದ್ದೀನಿ.
ಅಷ್ಟೇ ಸಮ ಮಾಡ್ತಾಯಿದ್ದೀನಿ ಇದನ್ನು. ಈಗ ಇದಕ್ಕೆ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದೆ, ಪುದೀನ ಕೊತ್ತಂಬರಿ ಎಲ್ಲ, ಈಗ ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಅದು ದೊಡ್ಡದಾಗೋಗೋಯ್ತು, ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡಬೇಕಾಗಿತ್ತು. ಈಗ ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕೆಳಗಡೆ ಮಸಾಲೆ, ಚಿಕನ್ ಮಸಾಲೆ, ಮೇಲ್ಗಡೆ ಈರುಳ್ಳಿದು, ಕೊತ್ತಂಬರಿ, ಇವಾಗ ಕಲ್ಲರ್ ಸೇರಿಸ್ತಾಯಿದ್ದೀನಿ. ಎರಡು ಮಿಕ್ಸ್ ಮಾಡಿದ್ರೆ ದಮ್ಮೆಲ್ಲ ಆದಮೇಲೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಲು ತೊಗೊಂಡಿದ್ದೆ, ಸ್ವಲ್ಪ ಕಲ್ಲರ್ ಜಾಸ್ತಿ ಆಯಿತು, ನಾವು ತಿನ್ನುವಾಗ ಗೊತ್ತಾಯಿತು. ಇನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗಿತ್ತು. ನಾನು ಹಾಲಲ್ಲಿ ಫುಡ್ ಕಲರ್ ಸೇರಿಸಿ ನೆನೆಸಿಟ್ಟಿದೆ, ಅದನ್ನು ಮಿಕ್ಸ್ ಮಾಡಿ ಹಾಕಿದ್ದೀನಿ ಮೇಲ್ಗಡೆ. ಈಗ ದಮ್ಮಲ್ಲಿ ಇಡ್ತಾಯಿದ್ದೀನಿ. ಒಂದು 15 ನಿಮಿಷ ಒಂದು ಕೆಳಗಡೆ ಒಂದು ತವ ಇಟ್ಟು 15 ನಿಮಿಷ ತವ ಸ್ವಲ್ಪ ಬಿಸಿಯಾಗೋ ತನಕ ಐ ಫ್ಲೇಮ್ 5 ನಿಮಿಷ ಐ ಫ್ಲೇಮ್ ಇಟ್ಟು 10 ನಿಮಿಷ ಸ್ಲೋ ಮಾಡಬೇಕು. ಅನ್ನ ಸೀದೋಗೋದಿಲ್ಲ. ಒಂದು 5 ನಿಮಿಷ ಫುಲ್ಲಾಗಿ ಇಟ್ಟಿದ್ದೀನಿ. 5 ನಿಮಿಷ ಆಯಿತು. ಇವಾಗ ಫುಲ್ ಸಿಮ್ ಮಾಡ್ತಾಯಿದ್ದೀನಿ ನೋಡಿ. 10-12 ನಿಮಿಷ ಸಾಕು, ಕರೆಕ್ಟಾಗಿ ಆಗಿರುತ್ತೆ ಅನ್ನ ಅದು. ಈಗ ಮೊಸರು ಬಜ್ಜಿನೂ ಮಾಡಿಟ್ಬಿಟ್ಟೆ. ಸಿಮ್ಮಲ್ಲಿ ಇಟ್ಟಿದ್ನಲ್ಲ ಅನ್ನ, ಟೈಮ್ ಇತ್ತು ಅಂತ. ಈಗ ಅದ್ರ ಮೇಲೆ ಒಂದು ದಮ್ ಆಗಲಿ ಅಂತ ಒಂದು ಕುಕ್ಕರಲ್ಲಿ ಬಾರದ್ದು ಪಾತ್ರೆ ಇಡ್ತಾಯಿದ್ದೀನಿ. ಅದೇ ಪಾತ್ರೆದು ಮುಚ್ಚಳ ಇತ್ತು, ಮೇಲ್ಗಡೆ ಸೇರ್ಕೊಬಿಟ್ಟದೆ. ಈಗ ಹುಡ್ಕೋಕ್ಕಾಗೋದಿಲ್ಲ ಅಂತ ಒಂದು ತಟ್ಟೆ ಮುಚ್ಚಿ ಅದ್ರ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಈಗ 10 ನಿಮಿಷ ಆಗಿದೆ ನೋಡಿ, ಕರೆಕ್ಟಾಗಿದೆ. ತುಂಬ ಚೆನ್ನಾಗಿತ್ತು, ತುಂಬ ಅಂದರೆ ಅಷ್ಟು ರುಚಿಯಾಗಿತ್ತು ಅವತ್ತು ಬಿರಿಯಾನಿ. ಸ್ವಲ್ಪ ಕಲ್ಲರ್ ಜಾಸ್ತಿ ಆಗೋಯ್ತು. ನೀವು ಸ್ವಲ್ಪ ಕಲ್ಲರ್ ಕಮ್ಮಿ ಹಾಕೊಳ್ರಿ. ನಮ್ಗೆ ಓಪನ್ ಮಾಡಿದಾಗಲೇ ಗೊತ್ತಾದದ್ದು ಇನ್ನು ಸ್ವಲ್ಪ ಕಲ್ಲರ್ ಕಡಿಮೆ ಮಾಡಬೇಕಾಗಿತ್ತು ಅಂತ. ನೋಡಿ, ಅನ್ನ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಉದಿದ್ರೆ ಇಂಡಿಯಾ ಗೇಟ್ ಬಾಸುಮತಿ ರೈಸ್ ತುಂಬ ಚೆನ್ನಾಗಿ ಬರುತ್ತೆ ಅದು, ಆ ರೈಸು ಬಿರಿಯಾನಿಗೆ. ನನಗೆ ಜೀರಾ ರೈಸಲ್ಲಿ ಇಷ್ಟ, ಈ ಇಂಡಿಯಾ ಗೇಟ್ ಬಾಸುಮತಿ ಅಷ್ಟು ಇಷ್ಟ ಆಗೋದಿಲ್ಲ. ನನ್ನ ಮಗಳಿಗೆ ಇಷ್ಟ ಅಂತ ಈ ರೈಸ್ ತಂದು ಮಾಡೋದು. ಅವಳು ಯಾವಾಗಲೂ ಇದನ್ನೇ ಕೇಳೋದು, ಹೈದ್ರಾಬಾದಿ ಬಿರಿಯಾನಿ ಮಾಡು ಅಂತ ಇರ್ತಾಳೆ. ಅದಕ್ಕೆ ಅವಳಿಗೋಸ್ಕರ ಮಾಡೋದು. ನನಗೆ ಜೀರಾ ರೈಸ್ ಇಷ್ಟ ನೋಡಿ. ಇಷ್ಟೇ, ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.